ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸಂಕಷ್ಟದಿಂದ ಪಾರಾಗಲು, ಕಷ್ಟಗಳಿಂದ ಮನಃಶಾಂತಿ ಪಡೆಯುವುದಕ್ಕೆ ನಾನು ಈಗಾಗಲೇ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ದೇವರ ಪೂಜೆಯಿಂದ ಕಷ್ಟಗಳು ದೂರ ಆಗುತ್ತವೆ ಎನ್ನುವ ನಂಬಿಕೆ ಆಸ್ತಿಕರದ್ದು. ಹೀಗಾಗಿ ಇಂತಹ ಪರಿಹಾರಗಳು ಸಹಜವಾಗಿಯೇ ಕಷ್ಟದ ಸಂದರ್ಭದಲ್ಲಿ ಮಾನಸಿಕವಾಗಿ ಕೊಂಚ ನೆಮ್ಮದಿಯನ್ನು ನೀಡುತ್ತವೆ. ಹಾಗೆ ಜೀವನ ಎಂದಮೇಲೆ ಕಷ್ಟ ಸವಾಲುಗಳು ಇದ್ದತೆ. ಹೀಗಾಗಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕಾಗಿ ಎಲ್ಲರೂ ಕೂಡ ಪ್ರಯತ್ನನ ಪಡ್ತಾರೆ, ಕಷ್ಟವನ್ನು ಪಡ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟರೂ ನಿರೀಕ್ಷಿತ ಫಲಿತಾಂಶ ಸಿಗುವುದಿಲ್ಲ. ಆರ್ಥಿಕ ಸಮಸ್ಯೆ ಎನ್ನುವುದು ಈಗ ಬಹುತೇಕರನ್ನು ಕಾಡುವ ಸಮಸ್ಯೆಗಳಲ್ಲಿ ಒಂದು. ಈ ಆರ್ಥಿಕ ಸಮಸ್ಯೆ ಬಳಿಕ ಮಾನಸಿಕ ಒತ್ತಡಕ್ಕೂ ಕೂಡ ಕಾರಣವಾಗುತ್ತೆ. ಹೀಗಾಗಿ ಇಂತಹ ಒತ್ತಡದ ಸಂದರ್ಭದಲ್ಲಿ ಸಹಜವಾಗಿಯೇ ಆಸ್ತಿಕರೆಲ್ಲರೂ ದೇವರ ಮೊರೆ ಹೋಗ್ತಾರೆ. ದೇವತಾ ಆರಾಧನೆಯಿಂದ ಆಸ್ತಿಕರ ಮನಸ್ಸಿಗೆ ಕೊಂಚ ನೆಮ್ಮದಿ ಸಿಗುತ್ತೆ, ಕಷ್ಟಗಳನ್ನು ಪರಿಹರಿಸುತ್ತೆ. ದೇವರನ್ನ ನಂಬಿಕೆ ಕೂಡ ಭಕ್ತರಲ್ಲಿ ಮೂಡುತ್ತೆ. ಹೀಗಾಗಿ ಇಂತಹ ಒತ್ತಡ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಸಾಕಷ್ಟು ಪರಿಹಾರಗಳನ್ನು ಮಾಡ್ತಾರೆ. ಅವುಗಳಲ್ಲಿ ನಾನು ಕೂಡ ಕೆಲವೊಂದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರಾದರೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಶನಿವಾರ ಮತ್ತು ಮಂಗಳವಾರ ಆಲದ ಮರಕ್ಕೆ ನೀವು ಅರಿಶಿಣವನ್ನು ಹಚ್ಚಿದರೆ ಅಥವಾ ಅರಿಶಿಣ ನೀರನ್ನು ಅರ್ಪಿಸಿದರೆ ಸಾಕು, ನೀವು ಹಣದ ತೊಂದರೆಯಿಂದ ದೂರ ಆಗ್ತೀರ. ಕೆಲಸದಲ್ಲಿ ಪ್ರಗತಿ ಹೊಂದೋದಕ್ಕೆ ಆಲದ ಮರಕ್ಕೆ ಕುಂಕುಮವನ್ನು ಅರ್ಪಿಸಿದರೆ ಸಾಕು. ಇದರಿಂದ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಎರಡರಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಹಾಗೆ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆಲದ ಮರಕ್ಕೆ ನೇತು ಹಾಕ್ತಾರೆ. ಇದರಿಂದಲೂ ಕೂಡ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಆಗುತ್ತೆ. ಜೊತೆಗೆ ಆಲದ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿದರೆ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ. ಇರುವೆಗಳಿಗೆ ಸಕ್ಕರೆಯನ್ನು ನೀಡೋದ್ರಿಂದಲೂ ಕೂಡ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ. ಅಲ್ಲದೆ ಮೀನುಗಳಿಗೂ ನೀವು ಆಹಾರವನ್ನು ನೀಡಬಹುದು. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ನೆರವೇರ್ತಾ ಇಲ್ಲ, ಅಡ್ಡಿ ಆಗ್ತಾ ಇದೆ, ಏನಾದರೂ ಒಂದು ಅಡ್ಡಿ ಆಗ್ತಾ ಇದೆ ಅಂತಂದರೆ ನೀವು ಈ ಒಂದು ಪರಿಹಾರವನ್ನು ಮಾಡಲೇಬೇಕು. ತುಂಬ ಸಿಂಪಲ್. ಏನು ಅಂತಂದರೆ ಹಸುವಿಗೆ ನೀವು ಮೊದಲು ಆಹಾರವನ್ನು ಕೊಟ್ಟರೆ ಸಾಕು, ಅದರಿಂದ ನಿಮಗೆ ನಿಮ್ಮ ಒಂದು ಕೆಲಸದಲ್ಲಿ ಆಗ್ತಕ್ಕಂಥ ಅಡ್ಡಿಗಳೆಲ್ಲ ನಿಂತ್ಕೊಂಡು ಹೋಗ್ತವೆ. ಅಂದರೆ ನೀವು ಹಸುವಿಗೆ ಆಹಾರವನ್ನು ಕೊಡುವುದನ್ನು ತುಂಬ ಸಿಂಪಲ್ ಅಂತ ಯೋಚನೆ ಮಾಡಬಾರ್ದು. ಯಾಕಂತಂದರೆ ಹಸುವಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ. ಸೊ ನೀವು ಕೊಡ್ತಕ್ಕಂಥ ಆಹಾರ ಒಂದು ಮನೆಯಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ ಆಗಿರ್ಬೋದು ಅಥವಾ ಅಕ್ಕಿ, ಬೆಲ್ಲ ಏನಾದರೂ ಆಗಿರ್ಬೋದು, ಇವುಗಳನ್ನು ನೀವು ಒಂದು ಹಸುವಿಗೆ ಕೊಟ್ಟರೆ ಆ ಮುಕ್ಕೋಟಿ ದೇವರುಗಳು ಕೂಡ ನಿಮಗೆ ಒಂದು ಕೊಟ್ಟ ಹಾಗೆ ಆಗುತ್ತೆ. ಸೊ ಹಾಗಾಗಿ ಇದರಿಂದ ನೀವು ಹಸುವಿಗೆ ಆಹಾರವನ್ನು ಕೊಟ್ಟರೆ ಸಾಕು, ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ನೆಲೆಸುತ್ತೆ. ಜೊತೆಗೆ ನಿಮ್ಮ ಜಾತಕದಲ್ಲಿನ ಗ್ರಹ ದೋಷಕ್ಕೂ ಕೂಡ ಪರಿಹಾರ ಸಿಗುತ್ತೆ. ನೋಡಿದ್ರಲ್ಲ, ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಸಿಂಪಲ್ ಪರಿಹಾರಗಳನ್ನು ನೀವು ಮಾಡ್ಕೊಂಡು ಬಂದರೆ ಸಾಕು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಷ್ಟೋ ಅಡೆತಡೆಗಳು, ಒಂದು ಹಣದ ಸಮಸ್ಯೆಗಳು ಮಂಜಿನ ಹಾಗೆ ಕರಗಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.